ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯೋಗವಾಗಿರುವಂತಹ ರಾಗಿ ಪದಾರ್ಥಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಳೆ ಕಾಲದಿಂದನೇ ನಮ್ಮ ಅಜ್ಜ ಅಜ್ಜಿ ತಿಂತಿದ್ದ ರಾಗಿ ಈಗ ಮತ್ತೆ ಆರೋಗ್ಯಕರ ಆಹಾರ ಅಂತ ಪ್ರಸಿದ್ಧಿಯಾಗ್ತಿದೆ. ಹೌದು, ರಾಗಿ ಕೇವಲ ಒಂದು ಧಾನ್ಯ ಅಷ್ಟೇ ಅಲ್ಲ, ಅದು ಆರೋಗ್ಯದ ಖಜಾನೆ ಅಂತಲೇ ಹೇಳ್ಬೋದು. ಇದರಲ್ಲಿ ಕ್ಯಾಲ್ಶಿಯಂ, ಐರನ್, ಫೈಬರ್ ಮತ್ತು ಪ್ರೋಟೀನ್ ತುಂಬ ಪ್ರಮಾಣದಲ್ಲಿ ಇರುತ್ತೆ. ಪ್ರತಿದಿನ ರಾಗಿ ತಿನ್ನೋದ್ರಿಂದ ದೇಹ ಬಲವಾಗುತ್ತೆ ಮತ್ತು ಅನೇಕ ರೋಗಗಳಿಂದ ದೂರವಾಗಿ ಇರಬಹುದು. ಮೊದಲನೇದಾಗಿ ರಾಗಿ ಮುದ್ದೆಯ ಪ್ರಯೋಜನವನ್ನು ನೋಡೋಣ ಬನ್ನಿ. ಕರ್ನಾಟಕದ ಪ್ರಸಿದ್ಧ ಆಹಾರವಾದ ರಾಗಿ ಮುದ್ದೆ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ಇದು ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತೆ ಮತ್ತು ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು. ಶ್ರಮದ ಕೆಲಸ ಮಾಡೋರಿಗೆ ರಾಗಿ ಮುದ್ದೆ ಅತ್ಯುತ್ತಮ ಆಹಾರ. ಇನ್ನೊಂದು ಆರೋಗ್ಯಕರ ಪದಾರ್ಥ ರಾಗಿ ಗಂಜಿ. ಬೆಳಗ್ಗೆ ರಾಗಿ ಗಂಜಿ ಕುಡಿದ್ರೆ ದೇಹ ತಂಪಾಗಿರುತ್ತೆ ಮತ್ತು ದಿನಪೂರ್ತಿ ಶಕ್ತಿ ಇರುತ್ತೆ. ಮಕ್ಕಳು ಹಾಗೂ ವಯಸ್ಸಾದವರಿಗೆ ಇದು ತುಂಬ ಉಪಯೋಗಕಾರಿ. ರಾಗಿ ದೋಸೆ ಕೂಡ ಇತ್ತೀಚೆಗೆ ತುಂಬ ಜನಪ್ರಿಯವಾಗಿದೆ. ಕಡಿಮೆ ಎಣ್ಣೆಯಲ್ಲಿ ತಯಾರಿಸಬಹುದಾದ ರಾಗಿ ದೋಸೆ ತೂಕ ಇಳಿಸಿಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಡಯಾಬಿಟಿಸ್ ಇರೋರಿಗೆ ರಾಗಿಯ ದೋಸೆ ಒಳ್ಳೆಯ ಆಯ್ಕೆ. ರಾಗಿ ರೊಟ್ಟಿ ಕೂಡ ಆರೋಗ್ಯಕರ ಆಹಾರಗಳಲ್ಲಿ ಒಂದು ಅಂತ ಹೇಳ್ಬೋದು. ಇದನ್ನು ತರಕಾರಿಗಳ ಜೊತೆ ತಿಂದರೆ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶ ಸಿಗುತ್ತೆ. ಹೃದಯದ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಹ ರಾಗಿ ಸಹಾಯ ಮಾಡುತ್ತೆ. ಇನ್ನು ಮಕ್ಕಳಿಗಾಗಿ ರಾಗಿ ಲಡ್ಡು ಮತ್ತು ರಾಗಿ ಮಾಲ್ಟ್ ಕೂಡ ಮಾಡಬಹುದು. ಇವು ರಾಗಿಯಾಗಿದ್ದು ಹಾಗೆ ರಾಗಿಯ ಪದಾರ್ಥದಿಂದ ತಯಾರಿಸಿದ್ದು ರುಚಿಯಾಗಿದ್ದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮಕ್ಕಳ ಎಲುಬುಗಳು ರಾಗಿ ಸಹಾಯ ಮಾಡುತ್ತೆ. ಬಲವಾಗಿರೋದಕ್ಕೆ ರಾಗಿ ಸಹಾಯ ಮಾಡುತ್ತೆ. ಫಾಸ್ಟ್ ಫುಡ್ ಮತ್ತು ಜಂಕ್ ಫುಡ್ ತಿನ್ನೋದರ ಬದಲು ವಾರದಲ್ಲಿ ಕೆಲ ದಿನ ರಾಗಿ ಪದಾರ್ಥಗಳನ್ನು ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ. ಆರೋಗ್ಯವು ಚೆನ್ನಾಗಿರುತ್ತೆ, ದೇಹವು ಸದೃಢವಾಗಿರುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.